ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ಸರ್ಕಾರಿ ಆಸ್ಪತ್ರೆ ಮೂಲಭೂತ ಸೌಕರ್ಯಗಳನ್ನು ಪರಿಶೀಲಿಸಿದ ಎಂಎಲ್ಸಿ ಸೂರಜ್ ರೇವಣ್ಣ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಒಳರೋಗಿಗಳ ಆರೋಗ್ಯ ವಿಚಾರಿಸಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ತುರ್ತಾಗಿ ಚಿಕಿತ್ಸೆ ನೀಡಿ ಆರೈಕೆ ಮಾಡಬೇಕೆಂದರು. ಆಸ್ಪತ್ರೆಯಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಸೂರಜ್ ರೇವಣ್ಣ, ಜೆಡಿಎಸ್ ಮುಖಂಡರಾದ ಸಿ.ಕೆ. ಸುರೇಶ್, ಪುನರ್ವಿಕ ಶೋರೂಮಿನ ಮಾಲಕರಾದ ನವೀನ್, ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿ. ಮಹೇಶ್, ಡಾಕ್ಟರ್ ರವಿ, ಡಾಕ್ಟರ್ ಪ್ರವೀಣ್, ಡಾಕ್ಟರ್ ಪ್ರಶಾಂತ್, ಡಾಕ್ಟರ್ ಸಿಂಧು, ಆಸ್ಪತ್ರೆಯ ನೌಕರರುಗಳಾದ ಶೋಭಾಮಣಿ, ಪದ್ಮ, ಗುರುಮೂರ್ತಿ, ಪ್ರಮೋದ್, ಗಿರ್ಜಾ ಸೇರಿದಂತೆ ಇತರರು ಹಾಜರಿದ್ದರು. ಆಸ್ಪತ್ರೆಯಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಸಿಗುತ್ತೆ. ಕೆಲವು ಸರಿ ಕಂಪೇರ್ ಮಾಡಿದರೆ ಒಳನರಸೀಪುರದಿಂದ ಒಳನರಸಿ ಪೇಷಂಟ್ನ ನಮಗೆ ಚನ್ನರಾಯಪಟ್ಟಣ ಸರ್ಕಾರಿ ಆಸ್ಪತ್ರೆಗೆ ರೆಫರ್ ಮಾಡಿರೋದು ಉಂಟು. ನನಗೆ ಸುಮಾರು ಪೇಷಂಟ್ಗೆ ನನಗೆ ಗೊತ್ತಿರೋ ಹಾಗೆ. ಹಾಗಾಗಿ ಆಸ್ಪತ್ರೆ ಬಂದಿದ್ದಾರೆ. ಆಸ್ಪತ್ರೆಯ ಸಿಬ್ಬಂದಿಗಳನ್ನು ಮತ್ತು ವೈದ್ಯ ನಿರ್ದೇಶನಗಳನ್ನು ಪರಿಚಯ ಮಾಡ್ತಿದ್ದೀರಾ? Dr. Sindhu ಅಂತ ophthalmologist. ನಮ್ಮ ಡಿಸ್ಟ್ರಿಕ್ಟ್ ಹೈಯೆಸ್ಟ್ ಆಫ್ಟರ್ಮಾಲಜಿಸ್ಟ್ ನರ್ಸಿಂಗ್ ಸೂಪರಿಂಟೆಂಡೆಂಟ್ AO ಆಫೀಸ್. ಉಪಯೋಗಿಸ್ತಾರ ಗೌರ್ಮೆಂಟ್ ಸಪ್ಲೈ ನಾವು ಪರ್ಚೇಸ್ ಮಾಡಲ್ಲ. ಗೌರ್ಮೆಂಟ್ ಸಪ್ಲೈ ಕೊಡ್ತಾರೆ. ನಾವೆಲ್ಲ ಪ್ಯಾಂಟ್ ಅದು ಸಪ್ಲೈ ಬಂದಿರುತ್ತೆ. ನಿಮ್ದು ಆರ್ಥೋಪೆಡಿಕ್ ಎಲ್ಲ ಏನಾಗಿತ್ತು? ಹೊಸದು ಸಕ್ಷನ್ ಮಾಡೋದು ಮಿಷಿನ್ ಬಂದಿಲ್ಲ. ಅದಕ್ಕೆ ಫಸ್ಟೆಲ್ಲ ನೆಗೆಟಿವ್ ಪ್ರೆಷರ್ ನಂಬರ್ ಕೊಟ್ಟು ನಂಬರ್ ಬಾಗಿಂಗ್ ಎಲ್ಲ ಮಾಡ್ತಿರ್ತಾರೆ. ಏನಾಗಿತ್ತು? ಮೆಡಿಕಲ್ ಕೇಳ್ತಿದ್ದೆ ಆಗ್ತದೆ. ಮೆಡಿಕಲ್ ಕೇಸು, ಸರ್ಜಿಕಲ್ ಕೇಸು, ಆರ್ಥೋ ಸಪ್ರೇಟ್ ಮಾಡಿ ಸ್ಪೆಷಲಿಸ್ಟ್